ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏಳೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು, ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ನಾವು ಕನ್ನಡ ರಾಜ್ಯೋತ್ಸವ ಏನಕ್ಕೆ ಆಚರಿಸ್ತೀವಿ ಅಂತ ನಿಮ್ಗೆ ಗೊತ್ತಾ? ಕನ್ನಡಾಂಬೆಯ ಮಕ್ಕಳಾದ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ಕರ್ನಾಟಕದ ಬಗ್ಗೆ ಹೇಳೋಕೆ ತುಂಬ ಇದೆ, ಅದರಲ್ಲಿ ಸ್ವಲ್ಪ ಹೇಳ್ತೀನಿ. ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿ. ಕರ್ನಾಟಕವು ಆರಂಭದಲ್ಲಿ ಮೈಸೂರು ರಾಜ್ಯವಾಗಿತ್ತು. 1950ರಲ್ಲಿ ಭಾರತ ಗಣರಾಜ್ಯವಾದ ಮೇಲೆ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯ ರೂಪುಗೊಂಡಿದೆ. ಈ ಸಮಯದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಬದಲಾಯಿತು. ಕನ್ನಡದ ಕುಲ ಪುರೋಹಿತ ಎಂದೇ ಕರೆಸಿಕೊಳ್ಳುವ ಆಲೂರು ವೆಂಕಟರಾವ್ ಅವರು ನಮ್ಮ ಕರ್ನಾಟಕದ ಹೋರಾಟಗಾರ. 1950ರಲ್ಲಿ ಕರ್ನಾಟಕ ಏಕೀಕರಣವನ್ನು ಆರಂಭಿಸುತ್ತಾರೆ. ನಮ್ಮ ಕನ್ನಡದ ಹೋರಾಟಗಾರ ಎಂ ರಾಮಮೂರ್ತಿಯವರು ಮೊದಲಿಗೆ ಕನ್ನಡದ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟವನ್ನು ತಯಾರಿಸುತ್ತಾರೆ. ಹೀಗೆ ನಮ್ಮ ಕರ್ನಾಟಕವು ಕೆಲವು ವರ್ಷಗಳ ಕಾಲ ಮೈಸೂರು ರಾಜ್ಯವಾಗಿ ಹೆಸರು ಹೊಂದಿತ್ತು. 1973 ನವೆಂಬರ್ 1ರಂದು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣವಾಯಿತು. ಕರುನಾಡಿನಲ್ಲಿ ಹುಟ್ಟೋದಕ್ಕೆ ತುಂಬ ಪುಣ್ಯ ಮಾಡಿರ್ತೀವಿ, ಏಕೆಂದರೆ ಎಷ್ಟೋ ಮಹಾನ್ ವ್ಯಕ್ತಿಗಳು ನಮ್ಮ ಕರುನಾಡಿನಲ್ಲಿ ಜನಿಸಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಹೆಸರಾಂತ ದೇವಾಲಯಗಳು, ಪುರಾತನ ಕಾಲದ ದೇವಾಲಯಗಳು ಇದ್ದಾವೆ. ಹಂಪಿ, ಬೇಲೂರು, ಹಳೇಬೀಡು ಈ ರೀತಿ ಹೆಸರಾಂತ ದೇವಾಲಯಗಳನ್ನು ಹೊಂದಿರುವ ನಾಡು ನಮ್ಮ ಕರುನಾಡು. ಹಾಗೂ ಮೈಸೂರು ಅರಮನೆಯನ್ನು ಹೊಂದಿರುವ ನಾಡು ನಮ್ಮ ಕರುನಾಡು. ನಮ್ಮ ಭಾರತೀಯ ಕ್ರಿಕೆಟಿಗೆ ಹಲವಾರು ಕೊಡುಗೆಗಳನ್ನು ನೀಡಿದವರು ನಮ್ಮ ಕರುನಾಡಿನವರು. ರಾಹುಲ್ ದ್ರಾವಿಡ್ ಅವರು, ಅನಿಲ್ ಕುಂಬ್ಳೆ ಅವರು, ಹಾಗೂ ವೆಂಕಟೇಶ್ ಪ್ರಸಾದ್ ಅವರು, ಮತ್ತು ದೇವದತ್ ಪಡಿಕ್ಕಲ್ ಅವರು, KL ರಾಹುಲ್ ಅವರು, ಕರುಣ್ ನಾಯರ್ ಅವರು, ಇವರೆಲ್ಲ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿರ್ತಾರೆ ನಮ್ಮ ನಾಡಿ. ಅಷ್ಟೇ ಅಲ್ಲ, ಅತಿ ಹೆಚ್ಚು ರಾಗಿ ಉತ್ಪಾದನೆಯಾಗುವ ನಾಡು ನಮ್ಮ ಕರುನಾಡು. ಹಾಗೂ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಬೆಳೆಯುವ ನಾಡು ನಮ್ಮ ಕರುನಾಡು. ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ.